स्वागत है आप सभी का R1 न्यूज़ में। मैं आपके साथ साबिर मुकाशी। ಇಂದು ಭೀಮ್ ಆರ್ಮಿ ಸಂಘಟನೆ ಮತ್ತು ಜಾಂಬಾ ಯುವ ಸೇನೆ ಮತ್ತು ಭೀಮ್ ಸರ್ಕಾರ ಪ್ರಗತಿಪರ ಸಂಘಟನೆ ವತಿಯಿಂದ ಮಾನ್ಯ DC ಸಾಹೇಬರ ಮುಖಾಂತರ ಗೃಹ ಮಂತ್ರಿಗೆ ಮನವಿ ಕೊಟ್ಟಿದ್ದೀವಿ. ವಿಷಯ ಏನಪ್ಪ ಅಂದ್ರೆ ಚಿತ್ರನಟ ಉಪೇಂದ್ರ ದಲಿತರ ಬಗ್ಗೆ ಜಾತಿ ನಿಂದನೆ ಮಾಡಿ ಸ್ಟೇಟ್ಮೆಂಟ್ ಕೊಟ್ಟು ಎಲ್ಲರ ಮನಸ್ಸಿಗೆ ಧಕ್ಕೆ ತಂದಂಥ ಇದು ಒಂದು ವಿಚಾರ. ಈ ರಾಜ್ಯದ ಮುಖ್ಯಮಂತ್ರಿ ಮತ್ತು ಗೃಹ ಮಂತ್ರಿ ಅವ್ರಿಗೆ ಒಂದು ಮನವಿ ಏನಪ್ಪ ಅಂದ್ರೆ ಆದಷ್ಟು ಬೇಗ ಅವನ ಮೇಲೆ ಆಲ್ರೆಡಿ ಒಂದು 3 FIR ಆಗಿದ್ದಾವೆ. ಅವನಿಗೆ ಆದಷ್ಟು ಬೇಗ ಅರೆಸ್ಟ್ ಮಾಡಬೇಕು. ಇಲ್ಲಪ್ಪ ಅಂದ್ರೆ ಪ್ರಗತಿಪರ ಸಂಘಟನೆ ವತಿಯಿಂದ ಮಾನ್ಯ ಗೃಹ ಮಂತ್ರಿ ಅವ್ರ ಮನೆಗೆ ಮುತ್ತಿಗೆ ಹಾಕುವಂಥ ಕಾರ್ಯಕ್ರಮ ಇಟ್ಕೋತೀವಿ ಭೀಮ್ ಆರ್ಮಿ ವತಿಯಿಂದ ಹಾಗೂ ಪ್ರಗತಿಪರ ಸಂಘಟನೆ ವತಿಯಿಂದ. ಇವತ್ತೇನು ಮಾಡ್ತಾ ಇದ್ದೀರಿ? ಇವತ್ತು ಪ್ರೊಟೆಸ್ಟ್ ಮಾಡಿದ್ವಿ ಸರ್. ಅಂಬೇಡ್ಕರ್ ಸರ್ಕಲಿಂದ DC ಆಫೀಸ್ವರೆಗೆ ಮೆರವಣಿಗೆ ಮುಖಾಂತರ ಮಾಡಿದ್ವಿ. ಬಹುಶಃ ಉಪೇಂದ್ರ ಅವರಿಗೆ ಕೋರೆಗಾಂವ್ ಯುದ್ಧ ವಿಷಯ ಬಗ್ಗೆ ಇತಿಹಾಸ ಗೊತ್ತಿಲ್ಲ. ಅಲ್ಲಿ 500 ಬ್ರಾಹ್ಮಣರನ್ನು 500 ಪೇಶ್ವೆ 500 ಮಹಾರು 28,000 ಬ್ರಾಹ್ಮಣರು ಒದಗಿಸಿಂದ ಸಹಾಯ ಹೊಡೆದವ್ರದ್ದು ಇತಿಹಾಸ ಐತಿ. ಹೋಗಿ ನೋಡ್ಕೋಬೋದು ತಾವು. ಇದೇ ರೀತಿ ನೀವು ಮುಂದುವರೆದ್ರೆ ಭೀಮಾ ಕೋರೆಗಾಂವ್ ಯುದ್ಧ ಇಲ್ಲೇ DC ಆಫೀಸ್ ಮುಖಾಂತರ ಸ್ಟಾರ್ಟ್ ಮಾಡಬೇಕಾಗತ್ತೆ. ನಾವು ಎಲ್ಲ ದಲಿತರ ಸಂಘಟನೆಗಳು ಅಂತ ಮಾತಂತ ಹೇಳಿ ಓಪನ್ ಚಾಲೆಂಜ್ ಮಾಡ್ತೀನಿ. ನಿಮಗೆ ತುಪ್ಪ ತಿಂದವ್ರಿಗೆ ಇಷ್ಟು ಸೊಕ್ಕಿದ್ರೆ ನಮಗೆ ಖಂಡ ತಿಂದವ್ರಿಗೂ ನಮಗೂ ಭಾಳ ಸೊಕ್ಕೈತಿ. ಬಾಬಾ ಸರ್ ಬಗ್ಗೆ ಮಾತಾಡಿದ್ರೆ ಅಥವಾ ದಲಿತರ ಬಗ್ಗೆ SC ST OBC ಬಗ್ಗೆ ಮಾತಾಡಿದ್ರೆ ಅವ ಉಪೇಂದ್ರ ಇರಲಿ, ಅವ್ರ ಅಪ್ಪ ಇರಲಿ ಅಥವಾ ಮೋದಿ ಇರಲಿ, ಪ್ರಧಾನಿ ಇರಲಿ, ಕಾನೂನು ಮುಂದೆ ಬಾಗಬೇಕಂತ ನಾವು ಒದಗಿಸಿ ನೋಡೋಕೆ ಕೆಲಸ ನಾವು ಸಂಘಟನೆ ಮಾಡ್ತೀವಿ. ಜೈ ಭೀಮ್, ಜೈ ಭೀಮ್ ಆರ್ಮಿ. ಮತೀನ್ ಕುಮಾರ್, ರಾಜ್ಯಾಧ್ಯಕ್ಷರು, ಭೀಮ್ ಆರ್ಮಿ ಕರ್ನಾಟಕ ಏಕ್ತಾ ಮಿಷನ್. ಏನು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಸರ್ಕಾರದಿಂದ ಜಿಲ್ಲಾ ಅಧಿಕಾರಿಗಳಿಗೆ ಮನವಿ ಕೊಡ್ಲಿಕ್ಕೆ ಬಂದೀವಿ. ಯಾಕಪ್ಪ ಅಂತಂದ್ರೆ ಮೊನ್ನೆ 12ನೇ ತಾರೀಕಿಗೆ ಹುಚ್ಚ ಉಪೇಂದ್ರ ನಮ್ಮ ತಂದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಮತ್ತು ನಮ್ಮ ಸಮಾಜದ ಓಣಿ ಬಗ್ಗೆ ಊರಿಂದಲ್ಲಿ ಹೊಲಿಗೇರಿ ಇರ್ಬೇಕಂತೇಳಿ ಮಾತನ್ನು ಹೇಳ್ಯಾನ. ಅದಕ್ಕೆ ಈಗಾಗಲೇ ಸುಮಾರು 4-5 ದಿನಗಳಾಯಿತು ಅವ ಹೇಳಿಕೆಯನ್ನು ಕೊಟ್ಟು. ಆದರೂ ಕೂಡ ಅವನಿಗೆ ಬಂಧಿಸ್ಲಾಗತ್ತಿಲ್ಲ. ಯಾಕತ್ತೆ ನಮ್ಮ ತಿಳಿಯಲಾಗ್ಯದ. ಹಿಂದೆ BJP ಸರ್ಕಾರನೂ ಕೂಡ ಹೋಯ್ತು. ಅದರಾಗೂ ದಲಿತರ ಬಗ್ಗೆ ಯಾರು ಮಾತಾಡಿದ್ರು ಅದ್ರಾಗೂ ಏನೂ ಮಾಡ್ತಿದ್ದಿಲ್ಲ. ಅವರು ಜಲ್ದಿ ಬಂಧಿಸುವಂಥ ಕೆಲಸ ಮಾಡ್ತಿದ್ದಿಲ್ಲ. ಈ ಕಾಂಗ್ರೆಸ್ ಸರ್ಕಾರ ಅದ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿಗಳು ಮತ್ತು ಗೃಹ ಮಂತ್ರಿಗಳು ಏನು ಮಾಡತ್ತಾರಂತೇಳಿ ನಮಗೆ ಗೊತ್ತಾಗಲಾಗ್ತಿಲ್ಲ. ಅದಕ್ಕೆ ಕೂಡಲೇ ಗೃಹ ಮಂತ್ರಿಗಳಿಗೆ ನಾ ಮನವಿ ಮಾಡ್ಕೊಳ್ಳೋದೇನಪ್ಪ ಅಂತಂದ್ರೆ, ಈ ಮಾಧ್ಯಮದ ಮೂಲಕ ಮನವಿ ಮಾಡ್ಕೊಳ್ಳೋದೇನಪ್ಪ ಅಂತಂದ್ರೆ, ಕೂಡಲೇ ಗೃಹ ಮಂತ್ರಿಗಳು
ಅವ್ರನ್ನ ಹುಚ್ಚು ಉಪೇಂದ್ರ ಅವ್ರನ್ನ ಬಂಧಿಸಬೇಕು. ಇಲ್ಲ ಬಂಧಿಸ್ಲಿಕ್ಕಪ್ಪ ಅಂತಂದ್ರೆ ಈಗೇನು ಭೀಮ್ ಆರ್ಮಿ, ಜಾಂಬಾ ಯುವ ಸೇನೆ ಮತ್ತು ದಲಿತ ಪರ ಸಂಘಟನೆಗಳು ಒಕ್ಕೂಡಿ ಈಗೇನು ಟ್ರೇಲರ್ ಕೊಟ್ಟಿವಿ, ಇದು ಪಿಕ್ಚರ್ ರಿಲೀಸ್ ಮಾಡೋದಕ್ಕಿಂತ ಮುಂಚೆನೇ ಬಂಧಿಸಬೇಕು. ಅವು ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟಿವಿ. ಮುಂದೊಂದು ದಿನಗಳ ಗೃಹ ಮಂತ್ರಿಗೆ ಮನೆಗೂ ಮತ್ತು ಮಾನ್ಯ ಮುಖ್ಯಮಂತ್ರಿಗಳ ಮನೆಗೂ ವಿಧಾನಸೌಧಕ್ಕೆ ಮುತ್ತಿ ಹಾಕುವಂಥ ಕೆಲಸ ನಾವು ದಲಿತ ಸಮಾಜಗಳು, ದಲಿತ ಸಂಘಟನೆಗಳು ಒಗ್ಗೂಡಿ ಮುಂದಿನ ದಿನಗಳಲ್ಲಿ ಮಾಡ್ತೀವಿ ಅಂತ ಹೇಳಕ್ಕೆ ಬಯಸ್ತೀನಿ ಮಾಧ್ಯಮದ ಮೂಲಕ. ಯಾಕಪ್ಪ ಅಂತಂದ್ರೆ ಇದು ಹೋರಾಟ ಶಾಂತಿ ರೀತಿ ಆಗಬೇಕಾಗಿತ್ತಪ್ಪ ಅಂತಂದ್ರೆ, ಇಲ್ಲಿಗೆ ಕ್ಲೋಸ್ ಆಗಬೇಕಾಗಿತ್ತಪ್ಪ ಅಂತಂದ್ರೆ ಹುಚ್ಚು ಉಪೇಂದ್ರನ ಕೂಡಲೇ ಬಂಧಿಸಬೇಕು. ನಾವೇನು ಜಿಲ್ಲಾಧಿಕಾರಿಗಳ ಮುಖಾಂತರ ಗೃಹ ಮಂತ್ರಿಗಳಿಗೆ ಮನವಿ ಕೊಡ್ಲಕತ್ತೀವಿ. ಗೃಹ ಮಂತ್ರಿಗಳು ತಕ್ಷಣ ಈ ಕೆಲಸ ಮಾಡಿಲ್ಲಪ್ಪ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ಹಮ್ಮಿಕೊಳ್ತೀವಿ. ಭೀಮ್ ಆರ್ಮಿ, ಜಾಂಬಾ ಯುವ ಸೇನೆ, ದಲಿತ ಸಂಘಟನೆಗಳ ಪರವಾಗಿ ಅಂತೇಳಿ ಈ ಮಾಧ್ಯಮದ ಮೂಲಕ ಹೇಳಕ್ಕೆ ಬಯಸ್ತೇನೆ ಬಂಧುಗಳು. ನನ್ನ ಹೆಸರು ಡಾಕ್ಟರ್ ಮಲ್ಕು ಬಾಗೇವಾಡಿ, ಜಾಂಬಾ ಯುವ ಸೇನೆ ರಾಜ್ಯ ಉಪಾಧ್ಯಕ್ಷರು. ಚಿತ್ರ ನಟದಂಥ ಹುಚ್ಚು ಉಪೇಂದ್ರ ಅಂತ ನಾವು ಕರಿತೀವಿ. ನಾವು ಇವತ್ತೇನು ಹೇಳ್ಬೇಕಾಗ್ತದೆ, ಅವನಿಗೆ ಹುಚ್ಚು ಉಪೇಂದ್ರ ಅಂತ ನಾವು ಕರಿಬೇಕಾಗ್ತದೆ. ಅವರು ಮಾತಾಡಿದಂಥ ಶಬ್ದ ಊರ ಇರುವುದು ಹೊರಗೇರಿಯಲ್ಲಿ ಒಂದು ಅವತ್ತೇ ಶಬ್ದದಿಂದ ಮಾತಾಡೋರು. ಅದಕ್ಕೆ ಕರ್ನಾಟಕ ಮುಖ್ಯಮಂತ್ರಿಗಳು ಒಂದು ಆಗ್ರಹ ಮಾಡ್ಕೋತೀನಿ ಮತ್ತು ಗೃಹ ಮಂತ್ರಿಗಳು ಆಗ್ರಹ ಮಾಡ್ಕೋತೀನಿ. ಆದಷ್ಟು ಬೇಗ ಅವ್ರನ್ನ ಕಾನೂನು ಚೌಕಟ್ಟಲ್ಲಿ ಕ್ರಮ ತಗೊಂಡು ಅವರು ಬಂಧಿಸ್ಲಿಕ್ಕಂತಂದ್ರೆ ಬರುವಂಥ ದಿನಮಾನದಲ್ಲಿ ಪ್ರಗತಿಪರ ಸಂಘಟನೆಗಳು ಈ ರಾಜ್ಯದಂತ ಹೋರಾಟ ಮಾಡೋಕೆ ಒಂದು ಎಚ್ಚರ ಈ ಸರ್ಕಾರ ಕೊಡ್ಲಾಗ್ತೇವೆ. ದಯಮಾಡಿ ಅವ್ರನ್ನ ಬಂಧಿಸ್ಬೇಕಂದ್ರೆ ಬರುವಂಥ ದಿನಮಾನದಲ್ಲಿ ಹೋರಾಟ ಮಾಡಿ ಅವ್ರಿಗೆ ಕಾನೂನು ಸಲಹೆಗಳು ಏನಿದಾವು ಆ ರೀತಿ ನಾವು ಒಂದು ಚೌಕಟ್ಟಿನಲ್ಲಿ ಒಂದು ಜಾತಿವಾದ ಅಂತ ಹೇಳಕ್ಕೆ ನಾವು ಇಷ್ಟಪಡ್ತೀವಿ. ಜಾತಿವಾದ ಅಂತ ಇಷ್ಟಪಡ್ತೀವಿ. ಆದಷ್ಟು ಬೇಗ ಅವ್ರ ಮ್ಯಾಗ ಕ್ರಮ ತಗೋಬೇಕು. ಈ ಭೀಮ್ ಆರ್ಮಿ ಮತ್ತು ಭೀಮ್ ಸರ್ಕಾರ ಸಂಘಟನೆಯವರು ಎಲ್ಲ ಸಂಘಟನೆ ಕೂಡಿಸಿಂದ ಇಲ್ಲಿ ಒಂದು ಈ DC ಆಫೀಸ್ ಮುಖಾಂತರ ಒಂದು ಮನವಿ ಮಾಡಕ್ಕೆ ಬಂದೇವಿ. ಅದಕ್ಕೆ DC ಅವ್ರು ಇನ್ನೂ ಬಂದಿಲ್ಲ. ಏನೋ ಮೀಟಿಂಗ್ ಇರ್ಬೋದು, DC ಅವ್ರದ್ದು ಮೀಟಿಂಗ್ ಇರೋದು ಒಳಗೆ ಕೂತಾರ. ಅದಕ್ಕೆ ಇನ್ನೊಂದು ತಾಸು ಕುಂಡಿರ್ತೀವಿ ನಾವು. ಅದು ಬರೋತಾನ ಕೇಳಬೇಕಲ್ಲ ಅವ್ರಿಗೆ, ಅಲ್ಲಿ ತನಕ ಯಾರಿಗಿರಿ DC ಅವ್ರಿಗೆ ಕೇಳಬೇಕಲ್ಲ ಕೂಗಿ ನಮ್ದು ಕೇಳ್ಬೋತಾರೆ. ಎಲ್ಲಿವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ, ಹುಚ್ಚು ಉಪೇಂದ್ರಿಗೆ, ಹುಚ್ಚು ಉಪೇಂದ್ರಿಗೆ ಜೈ ಭೀಮ್, ಜೈ ಭೀಮ್. ಭೀಮ್ ಸರ್ಕಾರ ಜಿಂದಾಬಾದ್. ನನ್ನ ಹೆಸರು ಪರಶುರಾಮ್ ಚಲವಾದಿ, ಜಿಲ್ಲಾ ಸಂಚಾಲಕರು, ವಿಜಯ್. ಈ ದಲಿತ ಸಮಾಜಗಳ ಮೇಲೆ ಮಾತಾಡುವ ಈ ಒಂದು ನಮ್ಮ ಭೀಮ್ ಆರ್ಮಿ ಹಾಗೂ ಎಲ್ಲ ಸಂಘಟನೆಗಳು ಕೂಡಿ ಇವತ್ತು ಉಪೇಂದ್ರನ ವಿರುದ್ಧವಾಗಿ ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗೆ ಮನವಿ ಕೊಡ್ಲಕ್ಕೆ ಬರಲತ್ತೇವು. ಇವತ್ತು ಉಪೇಂದ್ರನಂತ ನಾಲಾಯಕ ಒಬ್ಬ ನಟ ಸಮುದಾಯದ ಒಂದು ಜಾತೀಯತೆ ನಿಂದನೆಯನ್ನು ಮಾಡಿ ಅವ ಇವತ್ತು ಮಾಧ್ಯಮದೊಳಗೆ ಹೇಳ್ತಾನವ. ಆ ನಾಲಾಯಕ ಸುಳಿ ಮಗನ ಪಿಕ್ಚರ್ ಇವತ್ತು ದಲಿತರು, ಹಿಂದುಳಿದವರು ಇವ್ರು ನೋಡಿ ಅವನಿಗೆ ದೊಡ್ಡವ್ರು ಮಾಡ್ಯಾರ. ಮಗನಿಗೆ ಅವನ ಮಗನ ಪಿಕ್ಚರ್ ನಾಯಿ ಸಹಿತ ನೋಡಂಗಿಲ್ಲ ಒಂದು ಏನ. ಆ ಮಗ ಇವತ್ತು ಇಟ್ಟು ಎತ್ತರಕ್ಕೆ ಬೆಳಿಲಕ್ಕ ಕಾರಣ ದಲಿತರು, ಹಿಂದುಳಿದವರು. ಇವತ್ತು ಅಂತವ ಇವತ್ತು ಜಾತಿಯ ಮೇಲೆ ನಿಂದನೆ ಮಾಡ್ತಾನ. ಮಗ ಊರಿದ್ದಲ್ಲಿ ಹೊಲಿಗೆರಲ್ಲಪ್ಪ, ಊರಿದ್ದಲ್ಲಿ ಹೊಲಿಗೆರಲ್ಲ, ಊರಿರುವುದೇ ಹೊಲಿ ಮಾದರಿಂದ ಮಗನ. ಅದು ಪೈಲ ತಲೆಯಾಗಿರ್ಲಿ. ನೀ ಎಲ್ರಿ ಈಗ 4 ದಿವಸ ಆಯ್ತು ಪಿಕ್ಚರ್ದಾಗ ದೊಡ್ಡವ, ನಿನಗೆ ನಾವು ಮಾಡ್ಯಾವ ಮಗನ, ನೀ ನಮಗೆ ಮಾಡಿಲ್ಲ. ನಮ್ಮ ಜಾತೀಯತೆ ಎತ್ತಿಸಿಂದ ನೀ ಮಾತಾಡ್ಲಕ್ಕ ಇವತ್ತು ಅವನಿಗೆ ಕಾನೂನುವಾಗಿ ಅವನಿಗೆ ಬಂಧಿಸಿ ಅವನಿಗೆ ಶಿಕ್ಷೆಯನ್ನು ಕೊಡ್ಬೇಕಂತೇಳಿ ಸಮಗ್ರ ದಲಿತ ಪರವಾಗಿ ನಾ ಹೇಳ್ತೀನಿ. ನನ್ನ ಹೆಸರು ಸೋಮನಾಥ್ ರಾಣದೇವಿ, ಭೀಮ್ ಸರ್ಕಾರ ಜಿಲ್ಲಾ ಉಪಾಧ್ಯಕ್ಷ. ಜೈ ಭೀಮ್, ಜೈ ಪ್ರಬುದ್ಧ ಭಾರತ್. ಮೊದಲನೇದಾಗಿ ತಥಾಗತ ಗೌತಮ್ ಬುದ್ಧನ ಅನ್ಸುತ್ತಾ, ಭಾರತ ಪಿತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ಸುತ್ತಾ. ಏನು ಸೋಷಿಯಲ್ ಮೀಡಿಯಾದಲ್ಲಿ, ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲಿ ಈ ಹುಚ್ಚ ನಟ ಉಪೇಂದ್ರ ಒಂದು ಹೇಳಿಕೆ ಕೊಡ್ತಾನೆ, ಜಾತಿ ನಿಂದನೆ ಮಾಡ್ತಾನೆ. ಊರಿದ್ದಲ್ಲಿ ಹೊಲಗಿರಿ ಇರ್ತದಪ್ಪ ಮಾತು. ಹೌದು,
ಅಲ್ಲೋ ಮಗನೇ, ನೀ ಬದುಕಿದೆ ಸಂವಿಧಾನ ಚೌಕಟ್ದಾಗ ಬದುಕಲಾತಿ ಮಗನೇ. ನೀ ನಿಮ್ಮ ಅಪ್ಪು ಹುಟ್ಟಿದ್ರೆ ಅದೇ FR ಆಗ್ಯದ ನಿನ್ನ ಮೇಲೆ, ಇದೇ ಕಾನೂನಿಂದ ನೀನು ಜಾಮೀನು ಆಗ್ಬೇಕು ಮಗನೇ. ಏನು ಇದೇ ಕಾನೂನಿಂದ ನೀನು ಜಾಮೀನು ಮಾಡ್ಕೋಬೇಕು. ಇಲ್ಲ ನಿಮ್ಮ ಅಪ್ಪನ ಹುಟ್ಟಿದ್ರೆ ಹಾಗೆ ಮಾಡ್ಕೊಂಬ ನಿನಗೆ ಹೌದತ್ತೀವಿ, ಆಗಂಗಿಲ್ಲ. ಇವತ್ತೇನಿಲ್ಲಿ ಕೂತಿಲ್ಲ ಎಲ್ಲರೂ, ಇಲ್ಲೆಲ್ಲರೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಕ್ಕಳದು. ನಾವೇನಿದ್ರು ಓಪನ್ ಮಾತಾಡ್ತೀವಿ, ನಿಮ್ಮಂಗೆ ಟ್ವೀಟ್ ಮಾಡೋದು, DC ಆಫೀಸ್ ಮುಂದೆ, ಬಿಜಾಪುರ ಜಿಲ್ಲಾ DC ಆಫೀಸ್ ಮುಂದೆ ಪೊಲೀಸ್ರ ಮುಂದೆ ಮಾತಾಡತ್ತೀನಿ, ಓಪನ್ ಚಾಲೆಂಜು ಮಾಡ್ತೀನಿ. ಯಾಕಂದ್ರೆ ನಮ್ಮ ಮೈಯಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ರಗತೈತಿ. ಇಲ್ಲಿದ್ದಂಥ ಎಲ್ಲರೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಾನೂನು ಫಾಲೋ ಮಾಡ್ತಾರೆ. ಇದು ಎಲ್ಲರದ್ದು ಏನು ಇತ್ತ ಮಾತಾಡಲ್ಲ, ಇದು ಧ್ವನಿ ಐತೆ ನೋಡಿ, ಇದು ಬಾಬಾ ಸಾಹೇಬ್ರ ಧ್ವನಿ. ನಿಮ್ಗೆ ಮೊದಲು ಗೊತ್ತು. ಈ ಅಖಿಲ ಭಾರತ ಬ್ರಾಹ್ಮಣ ಮಹಾಸಭಾ ಇವ್ರಿಗೆ ಒಂದು ಓಪನ್ ಚಾಲೆಂಜ್ ಭೀಮ್ ಆರ್ಮಿಯಿಂದ ಮತ್ತು ದಲಿತ ಸಂಘಟನೆಯಿಂದ ಏನಪ್ಪ ಅಂದ್ರೆ, ನೀ ಎಲ್ಲರ ಮಗನೇ ಕ್ಯಾಮ್ರಾ ಮುಂದೆ ಆ್ಯಕ್ಟಿಂಗ್ ಮಾಡಿರಬೇಕು. ನೀ ಏನು ಹೀರೋ ಅಲ್ಲ, ದುಡ್ಡು ಮಾಡಿರಬೇಕು. ಈ ನಿನ್ನ ದುಡ್ಡು ನಮ್ಮ ಕಾನೂನು ಮುಂದೆ ನಡೆಯಲ್ಲ, ಬಾಬಾ ಸಾಹೇಬ್ ಮುಂದೆ ನಡೆಯಲ್ಲ, ನಮ್ಮ ಮುಂದೆ ನಡೆಯಂಗಿಲ್ಲ ಮಗನಿಗೆ ತಿಳ್ಕೊ. ನೀ ಮೊದಲು ನೀ ಏನಾರು ನಾಟಕ ಮಾಡಿದಿ, ಕೋರೆಗಾಂವ್ ಒಂದು ಯುದ್ಧ ನಿನಗೆ ಇತಿಹಾಸ ಗೊತ್ತಿರ್ಬೋದು. ಹಂಗೇನು ನಿನಗೆ ಡೌಟ್ ಇತ್ತಪ್ಪ, ಅಲ್ಲಿ ಹೋಗಿ ಸ್ವಲ್ಪ ಇತಿಹಾಸ ತಿಳ್ಕೊಬಾ ಮಗನೇ. 22,500 ಪೇಶೆಗಳು 22,000 ಬ್ರಾಹ್ಮಣರು ಹೊಡೆದ ಕಿಶನ್ ಕೊಂದಾರ. ನೀವೊಬ್ಬ ನಮಗೆ ದೊಡ್ಡ ಭಾರಿ ಅಲ್ಲ ಮಗನಿಗೆ ತಿಳ್ಕೊ. ಇವತ್ತು ಓಪನ್ ಚಾಲೆಂಜ್ ಕೊಡತ್ತೀನಿ ನಾ ಭೀಮ್ ಆರ್ಮಿ ರಾಜ್ಯಾಧ್ಯಕ್ಷ. ಉಪೇಂದ್ರ ಇದ್ರು ಸರಿ, ಈ ದೇಶದ ಪ್ರಧಾನಮಂತ್ರಿದ್ರು ಸರಿ, ಕಾನೂನು ಮುಂದೆ ಒದ್ದ ಕಿಶನ್ ಮಗನ ನಿಮಗೆ ಒಳ ಹಾಕ್ತೀವಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಮಾತಾಡೋದು ಅಥವಾ ಹರಿಜನ್ ಬಗ್ಗೆ ಮಾತಾಡೋದು. ಬಾಬಾ ಸಾಹೇಬ್ ಇದ್ದಾಕರ ಹರಿಜನ ಶಬ್ದ ಅನ್ನೋದೇ ಸಹಿಸ್ಕೊಳ್ಳಿಲ್ಲ ನಾವು. ಬಾಬಾ ಸಾಹೇಬ್ ಇದ್ದಾಕರ ಹರಿಜನ ಶಬ್ದನ ಸಹಿಸ್ಕೊಂಡಿಲ್ಲ. ಇವತ್ತು ನಾವು ಹೊಲಿಗೆರಂತೂ ಸಹಿಸ್ಕೊಳ್ಳೋಕೆ ನಾವು ಇಷ್ಟಪಡಲ್ಲ. ಇವತ್ತು DC ಮುಖಾಂತರ ಗೃಹ ಮಂತ್ರಿಗೆ ಒಂದು ಮನವಿ ಕೊಡತ್ತೀವಿ ಸಿಂಪಲ್ ಆಗಿ. ಇವನ್ನ ಆದಷ್ಟು ಬೇಗ ಅರೆಸ್ಟ್ ಮಾಡಿರಿ. ಇಲ್ಲಪ್ಪ ಅಂದ್ರೆ ಬರೋ ದಿನದಲ್ಲಿ ಮತ್ತು ಇನ್ನೊಂದು ಏನಪ್ಪ, ನಿನ್ನೆ ನೈಟ್ ಗೃಹ ಮಂತ್ರಿಗೆ ಘೇರವಾದಾಗ ನಮ್ಮ ದಲಿತ ಮುಖಂಡರಾದ ಭಾಸ್ಕರ್ ಪ್ರಕಾಶ್ ಸರ್, ಹರಿರಾಮ್ ಸರ್ ಮತ್ತು ಮಹೇಶ್ ಸರ್ ನೀವು ರಾತ್ರಿ ಅರೆಸ್ಟ್ ಮಾಡ್ತೀರಿ. ಇದು ಮುಂದುವರಿದಪ್ಪ ಅಂದರೆ ನಾ ಭೀಮ್ ಆರ್ಮಿ ಕರ್ನಾಟಕ ಎಕ್ನಾಮಿಕ್ಸ್ ನಮ್ಮ ಎಲ್ಲ ಜಿಲ್ಲಾದಾಗ ಆದೇಶ ಮಾಡತ್ತೀನಿ. ಇವತ್ತು ಮುಂದೆ ಇದು ಏನಾರ ನಮ್ಮ ಈ ದಲಿತ ಮುಖಂಡ ಅರೆಸ್ಟ್ ಮಾಡಿದ್ರಪ್ಪ ಅಂದರೆ ಎಲ್ಲ ಜಿಲ್ಲೆದ SP ಆಫೀಸ್ ಮುಂದೆ ಪ್ರತಿಭಟನೆ ಸ್ಟಾರ್ಟ್ ಆಗ್ತದೆ. ಇದು ಭೀಮ್ ಆರ್ಮಿ ಓಪನ್ ಚಾಲೆಂಜ್ ಐತಿ. ಆದಷ್ಟು ಬೇಗ ಇವನಿಗೆ ಓದಕಿಶನ್ ಒಳಗೆ ಹಾಕಿರಿ. ಇಲ್ಲ ಮುಂದೆ ಸಂಘಟನೆ ಎಲ್ಲ ಸಂಘಟನೆ ಕೂಡಿ DC ಆಫೀಸ್ ಬಂದ್ ಮಾಡೋಕೆ ವಿಚಾರ ಮಾಡಂಗಿಲ್ಲ. ಗೃಹ ಮಂತ್ರಿ ಮನೆಗೆ ಹೋಗಿ ಅವನು ಮುಖ್ಯ ಆಗೋ ವಿಚಾರ ಮಾಡಲ್ಲ. ವಿಧಾನಸೌಧ ಬಂದ್ ಮಾಡೋಕ್ಕೂ ನಾವು ವಿಚಾರ ಮಾಡಂಗಿಲ್ಲ. ಯಾಕಂದ್ರೆ ಈ ದೇಶ ನಮ್ಮದು. ಈ ದೇಶದಲ್ಲಿ ಬಾಬಾ ಸಾಹೇಬ್ ಕೊಟ್ಟ ಸಂವಿಧಾನ ಮೇಲೆ ನಡೀತದೆ ಮಕ್ಕಳೇ. ನಿಮ್ಮ ಬ್ರಾಹ್ಮಣದಿಂದ ನಮಗೆ ನಡೆಯಂಗಿಲ್ಲ ಏನು. ನೀವು ತುಪ್ಪ ತಿಂದವ್ರಿಗೆ ಎಷ್ಟು ಸೋಕಿದ್ರೆ ನಾವು ಖಂಡಕ್ಕೆ ನಮಗೆ ಎಷ್ಟು ಸೋಕಿರ್ಬೇಕು ಮಗನ. ನಾನು ಮಾತನ್ನ ಹೇಳಿ ಮುಗಿಸ್ತೀನಿ. ಇದು ಫಸ್ಟ್ ಆ್ಯಂಡ್ ಲಾಸ್ಟ್ ಉಪೇಂದ್ರಗೆ. ಇದೇ ನಮ್ಮ ಚೇತನ್ ಅಹಿಂಸ ಅವರು ಹಿಂದುಳಿದವರು ಒಂದು ಬ್ರಾಹ್ಮಣ ಸಭಾ ಬಗ್ಗೆ ಏನೋ ಒಂದು ಟ್ವೀಟ್ ಮಾಡೋದಕ್ಕೆ ಅವ್ರಿಗೆ ಇಮಿಡಿಯೇಟ್ ರಾತ್ರಿ ನೀವು ಅರೆಸ್ಟ್ ಮಾಡ್ತೀರಿ ಮಕ್ಕಳೇ. ಈ ಬ್ರಾಹ್ಮಣನ ಚಡ್ಡಿ ಚೇಲ್ಯಾನ ಮಗನಿಗೆ ನೀವು ಉಳಿಸ್ಲಾತೀರಿ. ಎಷ್ಟು ದಿನ ಉಳಿಸ್ತೀರಿ ನೀವು? ಎಷ್ಟು ದಿನ ಉಳಿಸ್ತೀರಿ? ಇದು ಓಪನ್ ಚಾಲೆಂಜ್ ಐತ್ರಿ. ಇವನಿಗೆ ಏನೋ ನೀವು ಅರೆಸ್ಟ್ ಮಾಡ್ಲಿಕ್ಕಾರೆ ಅವ್ನ ಮನೆ ಮುಂದೆ ಹೋಗಿ ಅವ್ನಿಗೆ ಓದಕಿಶನ್ ನಾವು ಹೆಂಗೆ ಜೈಲಿಗೆ ಕಳಿಸ್ಬೇಕು ನಮಗೆ ಗೊತ್ತೈತಿ ಭೀಮ್ ಆರ್ಮಿದವ್ರು. ಇದು ನಮ್ಗೆ ಹೊಸದಾಗಲ್ಲ. ಜೈ ಭೀಮ್ ಆರ್ಮಿ. ಮಾನ್ಯ ಜಿಲ್ಲಾಧಿಕಾರಿಗಳು ವಿಜಯಪುರ ಇವರ ಮುಖಾಂತರ ಮಾನ್ಯ ಗೃಹ ಮಂತ್ರಿಗಳು ಕರ್ನಾಟಕ ಸರ್ಕಾರ ಇವರಿಗೆ ವಿಷಯ ಜಾತಿ ನಿಂದನೆ ಮಾಡಿದ ಕನ್ನಡದ ಖ್ಯಾತ ಚಿತ್ರನಟ ಉಪೇಂದ್ರನನ್ನು ಬಂಧಿಸುವ ಕುರಿತು. ಮಾನ್ಯರೇ, ಈ ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ಕನ್ನಡ ಚಲನಚಿತ್ರ ನಟ ದಲಿತ ಸಮುದಾಯದ ಬಗ್ಗೆ ಅತ್ಯಂತ ಹಗುರವಾಗಿ ಮಾತನಾಡಿ ದಲಿತರ ಭಾವನೆಗೆ ಧಕ್ಕೆ ಉಂಟು ಮಾಡಿದ್ದಾನೆ. ಅವರು ಮಾತನಾಡುವಾಗ ಊರು ಇದ್ದಲ್ಲಿ ಹೊಲಿಗೆ ಇರುತ್ತದೆ ಎಂದು ಮಾತನಾಡಿ ಜಾತಿ ನಿಂದನೆ ಮಾಡಿದ್ದಾನೆ. ಆದ್ದರಿಂದ ಕರ್ನಾಟಕ ಸರ್ಕಾರ ಆದಷ್ಟು ಬೇಗ ಬಂಧಿಸಬೇಕೆಂದು ಭೀಮ್ ಆರ್ಮಿ ಕರ್ನಾಟಕ ಎಕ್ನಾಮಿಕ್ಸ್ ಸಂಘಟನೆಯಿಂದ ಆಗ್ರಹಿಸುತ್ತೇವೆ. ब्रदर थोड़ा कहीं तो हाँ सर. जय 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 भीम जय भीम बटन सामने देखो. ओके सर.